ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಬೆಂಗಳೂರು ಮೈಸೂರು ಹೈವೇ ಕಡೆ ಏನಾದ್ರು ಸೈಟ್ ಏನಾದ್ರು ಹುಡುಕ್ತಾ ಇದ್ರ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಸೈಟ್ ಹುಡುಕ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿರುವಂತ ಜಾಗಕ್ಕೆ ಬಂದಿದ್ದೀನಿ. ಇವತ್ತು ನಾನು ಇವತ್ತು ಬಂದಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ ಹಂಪಾಪುರಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಅಲ್ಲಿಂದ ಕೇವಲ ಒಂದು 2 minutes ಡ್ರೈವ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಬ್ಯೂಟಿಫುಲ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಆಗ್ಲೇ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ನನ್ನ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಅವಾಗ್ಲೇ ಮನೆ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಆಗ್ಲೇ ನೋಡಿ ಸೈಟ್ ತಗೊಂಡಿರೋರು ಅವಾಗ್ಲೇನೆ ಅವ್ರ ಸೈಟ್ಗೋಸ್ಕರನೇ ಒಂದು ಸೇಫ್ಟಿ ಮೆಜರ್ಸ್ಗೆ ಒಂದು ಬೇಲಿ ತರ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲೂ ಕೂಡ ನೋಡ್ಬೋದು ಒಂದು ಕಾಂಪೌಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಫುಲ್ಲಿ ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಲ್ಲ, ಲೊಕೇಶನ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಬೆಂಗಳೂರು ಮೈಸೂರು ಹೈವೇ ಸರೌಂಡಿಂಗ್ ಏನಾದ್ರು ತುಂಬಾ ಒಂದು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಒಂದು ಬೆಸ್ಟ್ ಜಾಗನೇ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಕೇಶವ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್. ಇನ್ನು ಹೆಚ್ಚಿನ ಡೀಟೇಲ್ಸ್ ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಕೇಶವ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಹೇಳಿ ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ? ಇದು ಹಂಪಾಪುರ ಲೊಕೇಶನ್ ಮೇಡಮ್. ಎಕ್ಸ್ಪ್ರೆಸ್ ಹೈವೇ ಇಂದ 2 ನಿಮಿಷ 2 minutes ಡ್ರೈವ್. ಆಮೇಲೆ ಅಪ್ಕಮಿಂಗ್ ಮೆಟ್ರೋ ಬರುತ್ತೆ. ಮೆಟ್ರೋ ಇಂದ ವಾಕಬಲ್ ಡಿಸ್ಟೆನ್ಸ್. ಸರ್ ನಿಮ್ ಲೇಔಟ್ ಇಂದ ಒಂದು ಅಪಾರ್ಟ್ಮೆಂಟ್ಸ್ ಕೂಡ ಕಾಣಿಸ್ತಾ ಇದೆ. ಯಾವ್ದು ಸರ್? ಸತ್ತು ಅಪಾರ್ಟ್ಮೆಂಟ್ ಮೇಡಮ್. ಅದು ನಮ್ದು ಲೇಔಟ್ ಆದ್ಮೇಲೆ 1.5 kilometer ಮುಂದೆ ಇದೆ. ಓಕೆ, ಮುಂದೆ ಇರೋದು ನಮ್ದೇ ಫಸ್ಟ್ ಬರೋದು. ನಮ್ದಾದ್ಮೇಲೆ ಅದ್ ಬರೋದು. ಓಕೆ ಸರ್, ಈ ಲೇಔಟ್ ಅಲ್ಲಿ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ? 22 ಸೈಟ್ಸ್ ಇದೆ ಮೇಡಮ್. 22 ಸೈಟ್ಸ್ ಇದೆ ಸರ್. ಅವಾಗಲೇ ನೋಡಬಹುದು ನಿಮ್ಮ ಲೇಔಟ್ ಅವಾಗಲೇ ಒಂದು ಮನೆ ಕೂಡ. ಹೌದು ಮೇಡಮ್, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡಿ. ಅಲ್ಲಿ ಫುಲ್ ಎಲ್ಲ ಮನೆಗಳೇ ಆಗ್ಬಿಟ್ಟಿದೆ. ಫುಲ್ ಮನೆಗಳಾಗ್ಬಿಟ್ಟಿದೆ. ಸರೌಂಡಿಂಗ್ ಫುಲ್ ಮನೆಗಳಿದೆ. ಎಲ್ಲ ಮನೆ ಆಗಿದೆ. ಇಲ್ಲಿಂದ 1 kilometer ಮುಂದೆ ಹೌಸಿಂಗ್ ಬೋರ್ಡ್ ಅವ್ರು ಮಾಡವ್ರೆ. ಹೌದಾ ಸರ್? ಇಲ್ಲಿಂದ 1.5 kilometer ಮುಂದೆ, ಅದಕ್ಕಿಂತ ಮುಂಚೆನೆ ಇದೆ. ಹೌದಾ ಸರ್? ಒಳ್ಳೆ ಲೇಔಟ್ ಇದೆ ಸರ್. ನಿಮ್ಮ ಲೇಔಟ್ ಪಕ್ಕದಲ್ಲೇ ಒಂದು ಕಾಂಪೌಂಡ್ ಕೂಡ ಹಾಕಿದಿರಾ ಇಲ್ಲಿ? ಹೌದು, ಅಲ್ಲಿ ಬೇರೆಯವರು ಲೇಔಟ್ ಮಾಡ್ತಾ ಇದ್ದಾರೆ ಸರ್. ಈ ಲೇಔಟ್ ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನು? ಬೇಸಿಕ್ ಕಮ್ಯುನಿಟೀಸ್ ನೋಡಿ ಮೇಡಮ್, ಸಿಸಿ ರೋಡ್ ಆಗಿದೆ, ಕಾಂಕ್ರೀಟ್ ರೋಡ್. ಓಕೆ, ಇಲ್ಲಿ ನೋಡಿ ಮೇಡಮ್, ಇದು ಚೇಂಬರ್ದು. ಓಕೆ, ಚೇಂಬರ್ ಆಗಿದೆ. ಇಲ್ಲಿ ನೋಡಿ ಇದು ವಾಟರ್ದು. ಓ, ಇದು ವಾಟರ್ ಕನೆಕ್ಷನ್ ಎಲ್ಲ ಇದೆ ಮೇಡಮ್. ಸೈಟ್ ಮಾರ್ಕಿಂಗ್ ಕೂಡ ಆಗಿದೆ. ಸೈಟ್ ಮಾರ್ಕಿಂಗ್ ಆಗಿದೆ. ಓಕೆ, ರೆಡಿ ಟು ಕನ್ಸ್ಟ್ರಕ್ಷನ್ ಮೇಡಮ್. ರೆಡಿ ಫಾರ್ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಹೌದು, ಅವಳೆ ನೋಡ್ದಂಗೆ ಅವಳ ಮನೆ ಕೂಡ ಕಟ್ತಾ ಇದ್ದಾರೆ. ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದು 30 feet ರೋಡ್ ಇದೆ ಮೇಡಮ್. 30 feet ರೋಡ್ ಕೊಟ್ಟಿದ್ದೀರಾ. ಅವಳೆ ಸಿಸಿ ರೋಡ್ ಕೂಡ ಆಗೋಗಿದೆ. ಓಕೆ ಸರ್, ಲೇಔಟ್ಗೆ ವಾಟರ್ ಫೆಸಿಲಿಟಿ ಯಾವ ತರ ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಬೋರ್ ಹಾಕಿದೀವಿ ಆಲ್ರೆಡಿ. ಬೋರ್ ಹಾಕಿದೀವಿ, ಕನೆಕ್ಷನ್ ಕೊಟ್ಟಿದೀವಿ ನೋಡಿ. ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ. ನಮ್ ನೀರ್ ತಗೊಂಡೆ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಅದಲ್ಲದೆ CMC ಕಾರ್ಪೊರೇಷನ್ ವಾಟರ್ ಎಲ್ಲ ಕನೆಕ್ಷನ್ ಬರುತ್ತೆ ಮೇಡಮ್. ಇದಾಗಿದ ತಕ್ಷಣ ಬಂದೇ ಬರುತ್ತೆ. ಕರೆಂಟಿನ ನೋಡಿ ಮೇಡಮ್, ಎಲೆಕ್ಟ್ರಿಕ್ ವೈರ್ ಎಲ್ಲ ಎಳ್ದ್ಬಿಟ್ಟಿದೀವಿ. ಎಲ್ಲ ಕಂಬ ಹಾಕಿದೀವಿ ನೋಡಿ. ಅವ್ರ ಕಂಬದಿಂದ ವೈರ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅವರ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಸರ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಎಲ್ಲದಕ್ಕೂ ಈ ಸಿಟಿಗೆ ಹತ್ರ ಮೇಡಮ್. ಇದು BBMP ಲಿಮಿಟ್ ಆಗುತ್ತೆ. ಇದು ಮೆಟ್ರೋ ಸ್ಟೇಷನ್ ಬರುತ್ತಲ್ಲ, ಮೆಟ್ರೋ ಸ್ಟೇಷನ್ ವಾಕಬಲ್ ಡಿಸ್ಟೆನ್ಸ್. ಹೌದು, ಅಪ್ಕಮಿಂಗ್ ಮೆಟ್ರೋ ಇಂದ. ನಾನ್ ನೋಡ್ದಂಗೆ ಫ್ರೆಂಡ್ಸ್, ಬರುವಾಗ ಬೆಂಗಳೂರು ಮೈಸೂರು ಹೈವೇ ಕಡೆಯಿಂದ ಬರುವಾಗ, ಎಕ್ಸ್ಪ್ರೆಸ್ ಹೈವೇ ಕಡೆಯಿಂದ ತುಂಬಾನೇ ನಿಯರ್ ಬೈ, ಜಸ್ಟ್ ಒಂದು 2 minutes ಆಗಿಲ್ಲ ಈ ಲೇಔಟ್ ಬರೋದಕ್ಕೆ ಅಲ್ವಾ ಸರ್? ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದಲ್ವಾ ಸರ್? ಆರಾಮಾಗಿ ಬಂದ್ಬಿಡ್ಬೋದು ನಾವು. ಆರಾಮಾಗಿ ಎಲ್ಲಿಂದ ಎಕ್ಸ್ಪ್ರೆಸ್ ಹೈವೇ ಇಂದ ಯಾವ ಮೂಲೆಯಿಂದ ಬಂದ್ರು ಅಲ್ಲಿಂದ ಇಲ್ಲಿ ಆರಾಮಾಗಿ ಬರ್ಬೋದು. ನೆಕ್ಸ್ಟ್ ಏನಾದ್ರು ಫ್ಯೂಚರ್ ಅಲ್ಲಿ, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಮೆಟ್ರೋ ಬಂದ್ಬಿಟ್ರೆ ಅಂತ ತುಂಬಾನು ಇದಾಗೋಗುತ್ತೆ. ನೆಕ್ಸ್ಟ್ ಸರ್, ಇವಾಗ ಇಲ್ಲಿ ಯಾರಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರ್ಬೇಕು ಸರ್, ಇಲ್ಲಿ ನಿಯರ್ ಬೈ ಸ್ಕೂಲ್ ಅಂಡ್ ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಸ್ಕೂಲ್, ದೊಡ್ಡ ಸ್ಕೂಲ್, ದೊಡ್ಡ ಕಾಲೇಜ್ ಎಲ್ಲ ಇದೆ ಅಲ್ಲ ಮೇಡಮ್? ಇಲ್ಲಿ ಎಲ್ಲ ಇದೆ. ಫುಲ್ ಸರೌಂಡಿಂಗ್ ನೇಮ್ ಎಲ್ಲ ದೊಡ್ಡದು ನೇಮ್ ಇರೋಂತ ಕಾಲೇಜ್ಗಳೇನೆ. ಆಮೇಲೆ ಏನಾದ್ರು ಗ್ರೋಸರಿ ಕಾಲೇಜು, ಗುರುಕುಲ ಎಲ್ಲ ಇಂತದ್ ಇಲ್ಲ ಅನ್ನಂಗಿಲ್ಲ. ಎಲ್ಲಾನು ಇದೆ. ಮಾರಿಗೋಲ್ಡ್, ದೊಡ್ಡ ಸ್ಕೂಲ್, ಕಾನ್ವೆಂಟ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ಸ್ಕೂಲ್, ಕಾಲೇಜ್ ಎಲ್ಲ ಇದೆ. ಎಲ್ಲಾನು ಇದೆ ಇಲ್ಲಿ. ಅದ್ ಮೆನ್ಷನ್ ಮಾಡಕ್ಕಾಗಲ್ಲ, 1, 2 ಇದ್ರೆ ಮೆನ್ಷನ್ ಮಾಡ್ಬೋದು. ಯಾವ್ದೋ ರಿಮೋಟ್ ಏರಿಯಾಗ ಹೋದ್ರೆ ಇಲ್ಲೊಂದಿದೆ ಅಲ್ಲೊಂದಿದೆ ಅನ್ಬೋದು. ಸುತ್ತ ಎಲ್ಲ ಇದೆ, ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಏನಾದ್ರು ಗ್ರೋಸರೀಸ್ ಅಂದ್ರೆ ಶಾಪ್ಸ್ ಸರ್ ಇಲ್ಲೆಲ್ಲ ಎಲ್ಲ ಇದೆ ಮೇಡಮ್. ಫುಲ್ ಎಲ್ಲ ಇದೆ. ಎಲ್ಲ ಮನೆಗಳು ನೋಡಿ, ಅಲ್ಲೆಲ್ಲ ಫುಲ್ ಮನೆಗಳಾಗಿದೆ. ಓಕೆ, ಫುಲ್ ಎಲ್ಲ ಮನೆಗಳಾಗೋಗಿದೆ. ಮೀನ್ಸ್ ಏನೋ ವರಿನೇ ಇಲ್ಲ ಅಂತಾನೆ ಹೇಳ್ಬೋದಲ್ವಾ ಸರ್? ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬಂದ್ರೆ. ಓಕೆ ಸರ್, ನಿಮ್ ಲೇಔಟ್ ಇಂದ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಸರ್? ಯಾವ ತರ ಅಂದ್ರೆ ಸುತ್ತ ಹೇಳ್ಬೋದು ಮೇಡಮ್. ಈ ಕಡೆ ತಗೊಂಡ್ರೆ ಕ್ರೈಸ್ಟ್ ಯೂನಿವರ್ಸಿಟಿ ಪಕ್ಕದ್ದೆ BGS ಇದೆ, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಇಲ್ಲಿ BD ಅವ್ರದ್ದು 10,000 ಮನೆ ಬರ್ತಾ ಇದೆ. ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ಇದು ಇಲ್ಲಿಂದ ಒಂದು 1 kilometer ಇಲ್ಲ, ಏಷ್ಯಾಸ್ ಬಿಗ್ಗೆಸ್ಟ್
ಇಂಡಸ್ಟ್ರಿಯಲ್ ಏರಿಯಾಗೆ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾಗೆ. ಆಮೇಲೆ ಅಲ್ಲಿದೆ ನೋಡಿ, ಇಲ್ಲಿಂದ ಒಂದು 300 ಮೀಟರ್ 400 ಮೀಟರ್ಸ್ ಔಟರ್ ರಿಂಗ್ ರೋಡ್ ಬರ್ತಾ ಇದೆ. 160 ಫೀಟ್ ಔಟರ್ ರಿಂಗ್ ರೋಡ್ ಬರ್ತಿದೆ. ಆಮೇಲೆ ಇಲ್ಲಿಂದ ಹೌಸಿಂಗ್ ಬೋರ್ಡ್ ಅವರು 108 ಎಕರೆಲಿ ಲೇಔಟ್ ಮಾಡಿದ್ದಾರೆ ಆಲ್ರೆಡಿ ಲೇಔಟ್ ಕಂಪ್ಲೀಟ್ ಆಗೋಗಿದೆ. ಇಲ್ಲಿಂದ 1 ಕಿಲೋಮೀಟರ್ ಮುಂದಕ್ಕೆ. ಆಮೇಲೆ ಇದು ಹಿಂದಕ್ಕೆ ಯೂನಿವರ್ಸಿಟಿ ಅವರು ಒಂದು 10 ಎಕರೆ ಪರ್ಚೇಸ್ ಮಾಡಿದ್ದಾರೆ. ಬೆಂಗಳೂರು ಯೂನಿವರ್ಸಿಟಿ ಅವರೇ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಸುತ್ತ ಇಲ್ಲಿ ಎಲ್ಲ ಇದೆ ಮೇಡಮ್. ಒಟ್ಟಿನಲ್ಲಿ ಸಿಟಿಗಿಂತ ಒಳ್ಳೆ ಜಾಗ ಇದೆ. ಇದು ಸಿಟಿ ಲಿಮಿಟೇ ಬರುತ್ತೆ. ಬಿಬಿಎಂಪಿ ಇವಾಗ ಎಲೆಕ್ಷನ್ ಕಾರ್ಪೊರೇಷನ್ ಬಂತು ಅಂದ್ರೆ ಗ್ರೇಟರ್ ಬೆಂಗಳೂರಿಗೆ ಸೇರುತ್ತೆ. ಒಳ್ಳೆ ಎಲ್ಲ ಇದೆ, ಎಲ್ಲ ಫೆಸಿಲಿಟಿ ಇದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಸರ್ ಇವಾಗ ಯಾರಾದ್ರೂ ಬಂದು ಲೇಔಟ್ ನೋಡ್ಬೇಕಂದ್ರೆ ಹೆಂಗೆ ಸರ್? ಲೇಔಟ್ ನಾನು ಲೊಕೇಶನ್ ಕಳಿಸ್ತೀನಿ. ಇದೇ ಮೇಡಮ್ ಎಕ್ಸ್ಪ್ರೆಸ್ 2 ಮಿನಿಟ್ಸ್ ಆರಾಮಾಗಿ ಬರ್ಬೋದು. ಯಾರಾದ್ರೂ ಬರ್ಬೋದು, ಆರಾಮಾಗಿ ಇದ್ದೇ ಇರ್ತಾರೆ. ಇದ್ದೇ ಇರ್ತಾರೆ, ನಮ್ಮ ಹುಡುಗರು ಇದ್ದೇ ಇರ್ತಾರೆ. ಈ ಲೇಔಟ್ ಗೆ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದ್ದೀರಾ? ಪ್ರೈಸ್ ನೋಡಿ ಮೇಡಮ್ 2799. ಇಲ್ಲಿ ಅಕ್ಕಪಕ್ಕ ಎಲ್ಲಾ ವಿಚಾರಿಸಿ. ಇಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ವಿಚಾರಿಸಿ. ಈ ರೇಟಿಗೆ ಎಲ್ಲೂ ಸಿಗಲ್ಲ. ಎಲ್ಲ ವಿಚಾರಿಸ್ಕೊಂಬಂದ್ ತಗೊಳ್ಳಿ ಮೇಡಮ್. ಎಲ್ಲಾ ಕಡೆನೂ ಇಲ್ಲೇ ಪಕ್ಕದಲ್ಲೇ ಲೇಔಟ್ ಇದೆ, ಇಲ್ಲಿ ಪಕ್ಕದಲ್ಲಿ ಲೇಔಟ್ ಇದೆ, ಬರುವಾಗ 1-2-3 ಲೇಔಟ್ ಇದೆ. ಇಲ್ಲಿ ಸುತ್ತ ಲೇಔಟ್ ಇದೆ ಮೇಡಮ್. ಎಲ್ಲಾ ಕಡೆ ವಿಚಾರಿಸ್ಕೊಂಡ್ ಬಂದು ತಗೊಳ್ಳಿ. ಅಲ್ಲಿಗಿಂತ ಕಮ್ಮಿ ಬಜೆಟ್, ಅದಕ್ಕಿಂತ ಕಡಿಮೆ ಬೆಲೆ, ಅದಕ್ಕಿಂತ ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಯಾಕಂದ್ರೆ ಓನ್ ಲ್ಯಾಂಡ್ ಇದು, ಅದಕ್ಕೆ ಕಡಿಮೆ ಬೆಲೆಗೆ ಸಿಗುತ್ತೆ. ಸರ್ ಲೋನ್ ಏನಾದ್ರೂ ಆಗುತ್ತಾ ಸರ್? ಲೋನ್ ಎಲ್ಲ ಲೀಡಿಂಗ್ ಬ್ಯಾಂಕ್ ಅಲ್ಲೂ ಆಗುತ್ತೆ ಮೇಡಮ್. LIC 80 to 90% ಲೋನ್ 80 to 90% ಆಗುತ್ತೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಸರ್ ರೂಪ ರಮೇಶ್ ಕನ್ನಡ ವಾಕ್ಸಿನ್ ಬಂದಿದೆ ಅಂದ್ರೆ ಸರ್ ಮಾಡ್ಕೊಡ್ತೀರಾ? ಮೀನ್ಸ್ ಈ ಯುಗಾದಿಗೆ ಯುಗಾದಿ ಆಫರ್ ಅಂತಾನೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಓಕೆ ಸರ್, ಯಾರಾದ್ರೂ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಹಾಕೊಡಿ ಸರ್. ಹಾಕೊಡ್ತೀನಿ, ಖಂಡಿತ ಹಾಕೊಡ್ತೀನಿ. ಸರ್ ಇವಾಗ ಸೈಟ್ ಬಂದ್ ಇಷ್ಟ ಆಯ್ತು, ಎಕ್ಸಾಂಪಲ್ ಸೈಟ್ ನಂಬರ್ 3 ಯಾರಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸರ್ ಹೆಂಗಿದೆ ಸರ್ ಬುಕಿಂಗ್ ಪ್ರೋಸೆಸ್ ಯಾವ ತರ ಇದೆ? ಬುಕಿಂಗ್ ಪ್ರೋಸೆಸ್ ಮಾಮೂಲಿ ಮೇಡಮ್, ಎಲ್ಲಾ ಕಡೆ ಹೆಂಗಿದೆ ಹಂಗೆ. 1,50,000 ಕೊಟ್ಬಿಟ್ಟು ಡಾಕ್ಯುಮೆಂಟ್ ತಗೊಂಡ್ಲಿ, ಲೀಗಲ್ ಎಲ್ಲ ಓಕೆ ಮಾಡಿದ್ವಿ, ಲೀಗಲ್ ಎಲ್ಲ ಆಗೋಗಿದೆ, ಬ್ಯಾಂಕ್ ಅಪ್ರೂವಲ್ ಆಗಿದೆ. ಅವ್ರು ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಕೊಟ್ಬಿಟ್ಟು ಪ್ರೊಸೀಜರ್ ಮಾಡ್ಲಿ. ಇಂಡಿವಿಜುವಲ್ ಈ ಖಾತಾನು ಮಾಡಿಸ್ತಾ ಇದೀವಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಓಕೆ ಸರ್, ಇದು ಯಾವ ಅಪ್ರೂವಲ್ ಬರುತ್ತೆ ಸರ್? ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ? ಹೌದು, ಇಂಡಿವಿಜುವಲ್ ಈ ಖಾತಾ ಇದ್ರೆ ರಿಜಿಸ್ಟರ್ ಆಗೋದು. ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಲ್ವಾ ಸರ್ ಇದು? ಓಕೆ, ನೋಡಲ್ಲ ವೀಕ್ಷಕರೇ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಡಿಸಿ ಕನ್ವರ್ಷನ್, ಇಂಡಿವಿಜುವಲ್ ಈ ಖಾತಾ ಆಗಿರುವಂತ ಸೈಟ್ಸ್ ಗಳು ಇದು. ತುಂಬಾನೇ ಲಿಮಿಟೆಡ್ ಅಂತಾನೆ ಹೇಳ್ಬೋದು ಸೈಟ್ಸ್. ಬೇಗ ಬುಕಿಂಗ್ಸ್ ಆಗ್ತಾ ಇದೆ. ಹಾಗೆ ಯಾರೆಲ್ಲ ಒಂದು ಒಳ್ಳೆ ಬಜೆಟ್ ಅಲ್ಲಿ, ಕಮ್ಮಿ ಬಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ನೋಡಿ, ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸರ್ ಹೇಳ್ದಂಗೆ ಈ ಸಲ ಉಗಾದಿಗಂತ ಆಫರ್ ಕೊಡ್ತಾ ಇದಾರೆ. ಉಗಾದಿ ಮುಂಚೆನೆ ಯಾರು ಬುಕಿಂಗ್ ಮಾಡ್ತೀರಾ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಈ ಸಲ ಕೇಶವ್ ಸರ್ ಅವರು ನಿಮ್ಗೊಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾ ಇದಾರೆ. ಹಾಗಾದ್ರೆ ಖಂಡಿತವಾಗ್ಲೂ ಈ ಸೈಟ್ ನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ನಂಬರ್ ಕೆಲವು ಡಿಸ್ಪ್ಲೇ ಆಗ್ತಾ ಇದೆ, ಸರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕಾದ್ರೆ ಡೈರೆಕ್ಟ್ ಆಗಿ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಬಹುದು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಒನ್ಸ್ ಬಂದ್ಬಿಟ್ಟು ಡೆಫಿನೆಟ್ ಆಗಿ ಒಂದ್ಸರಿ ಬಂದು ಲೇಔಟ್ ಗೆ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಲೇಔಟ್ ಅಂತಾನೆ ಹೇಳ್ಬೋದು, ತುಂಬಾ ನಿಯರ್ ಬೈ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿದಂತ ಲೊಕೇಶನ್, ಸರೌಂಡಿಂಗ್ ಅಂತ ಆಗ್ಲೇ ಸಾಕಷ್ಟು ಮನೆಗಳಾಗೋಗಿದೆ. ಹಾಗೆ ಲೇಔಟ್ ಅಲ್ಲೂ ಕೂಡ ಅವಾಗಲೇ ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲೇ ನೀವು ನೋಡಿರ್ಬೋದು, ನಾನು ತೋರಿಸಿದೀನಿ ಒಂದು ಮನೆ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಅದೇ ಯುಗಾದಿ ಆಫರ್ ಅಂತ ಹೇಳ್ತೀನಿ ಅಷ್ಟೇ. ಯುಗಾದಿ ಹಬ್ಬಕ್ಕೆ ಒಳ್ಳೆ ಜಾಗ ಬೇಕಂದ್ರೆ ಪರ್ಚೇಸ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.